ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಚಿಕ್ಕತ್ತೂರು ಶಾಲೆಯಲ್ಲಿ ಕೂಡಿಗೆ ಕ್ಲಸ್ಟರ್ ಮಟ್ಟದ ಮಕ್ಕಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಮಿನಿ ಸೌಧದ ಕಾರ್ಯಸೌಧದ ಸಭಾಂಗಣದಲ್ಲಿ ಮಹರ್ಷಿ ನಾರಾಯಣ ಗುರುಗಳ 170ನೇ ಜಯಂತಿ ನಡೆಯಿತು. ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕುಶಾಲನಗರ ಇವರ ವತಿಯಿಂದ ವಿಶ್ವ ಸೊಳ್ಳೆಗಳ ದಿನಾಚರಣೆಯನ್ನು ಆಚರಿಸಿದರು. ನಾಡಿನ ಸಮಸ್ತ ಜನತೆಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕ್ಯಾರ್ಪೇಟೆ. ಸಂಬಂಧಗಳ ನಡುವೆ ನಂಬಿಕೆ ಭರವಸೆಗಳನ್ನ ಬೆಸೆಯುವ, ನಮ್ಮವರನ್ನ ಪ್ರಾರ್ಥನೆ ಮತ್ತು ಹಾರೈಕೆಗಳೊಂದಿಗೆ ಕ್ಷೇಮವಾಗಿ ಬಂಧಿಸುವ ಪವಿತ್ರ ಬಂಧವೇ ರಕ್ಷಾಬಂಧನ. ನಾಡಿನ ಸಮಸ್ತ ಜನತೆಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೂಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಎಂ ಕಿರಣ್, ಕಿಕ್ಕೇರಿ ಹೋಬಳಿಯ ಪ್ರಭಾವಿ ಯುವ ನಾಯಕರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಆನೆಗೋಳ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಮಾಜಿ ಸಚಿವರು ಡಾಕ್ಟರ್ ನಾರಾಯಣಗೌಡರು. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೂಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಬಸ್ ಸಂತೋಷ್ ಕುಮಾರ್, ಬಿಜೆಪಿ ಮುಖಂಡರು ಹಾಗೂ ಪುರಸಭಾ ಸದಸ್ಯರು, ಕೆಆರ್ಪೇಟೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರರ ನೆನೆಸುತ್ತಾ ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಕಿಕ್ಕೇರಿ ಸುರೇಶ್, ಕೆಪಿಸಿಸಿ ಮೆಂಬರ್ ಹಾಗೂ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ, ಕೆಆರ್ಪೇಟೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರರ ನೆನೆಸುತ್ತಾ ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್, ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆಯ ಜಿಲ್ಲಾ ಜನಜಾಗೃತಿ ಸಮಿತಿಯ ಉಪಾಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ವಿಜಯರಾಮೇಗೌಡರು, ಸಮಾಜ ಸೇವಕರು ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು, ಕೆಆರ್ಪೇಟೆ. ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕುಶಾಲನಗರ ಇವರ ವತಿಯಿಂದ ವಿಶ್ವ ಸೊಳ್ಳೆ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕುಶಾಲನಗರ ಇವರ ವತಿಯಿಂದ ವಿಶ್ವ ಸೊಳ್ಳೆ ದಿನಾಚರಣೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ಕಿರಣ್ ಜಿ ಗೌರಯ್ಯರವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ವಿಶ್ವ ಸೊಳ್ಳೆ ದಿನದ ಪ್ರತಿಜ್ಞೆಯನ್ನು ಶ್ರೀಮತಿ ಶಾಂತಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಬೋಧಿಸಿದರು ಮತ್ತು ಸೊಳ್ಳೆಯಿಂದ ಹರಡಬಹುದಾದ ಕಾಯಿಲೆಗಳ ಬಗ್ಗೆ ವಿವರಿಸಿದರು. ಮಲೇರಿಯಾ ಪ್ರಕರಣದಲ್ಲಿ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯ ಪಾತ್ರವನ್ನು ಬ್ರಿಟಿಷ್ ವೈದ್ಯರಾದ ಸರ್ ರೊನಾಲ್ಡರಾಸ್ ರವರು 20ನೇ ಆಗಸ್ಟ್ 1897ರಲ್ಲಿ ಕಂಡುಹಿಡಿಯುವುದರ ಮೂಲಕ ಮಲೇರಿಯಾ ರೋಗ ಹಾಗೂ ರೋಗವಾಹಕದ ನಿಯಂತ್ರಣಕ್ಕೆ ನೀಡಿದ ಅತ್ಯಮೂಲ್ಯ ಕೊಡುಗೆಯನ್ನು ಸ್ಮರಿಸಲು ಪ್ರತಿ ವರ್ಷದಂತೆ ಈ ವರ್ಷವೂ 20ನೇ ಆಗಸ್ಟ್ 2024ರಂದು ವಿಶ್ವ ಸೊಳ್ಳೆ ದಿನವನ್ನು ಆಚರಿಸಲಾಗುತ್ತಿದೆ ಎಂದರು. ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಮಲೇರಿಯಾ, ಡೆಂಗಿ ಜ್ವರ, ಚಿಕನ್ಗುನ್ಯಾ, ಜೀಕಾ ಸೋಂಕು, ಆನೆಕಾಲು ರೋಗ ಹಾಗೂ ಮೆದುಳು ಜ್ವರದಿಂದ ನನ್ನನ್ನು ಹಾಗೂ ನನ್ನ ಕುಟುಂಬವನ್ನು ರಕ್ಷಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಆದ್ದರಿಂದ ನನ್ನ ಮನೆ, ಕಚೇರಿ, ಆಸ್ಪತ್ರೆ, ಶಾಲೆ, ಕಾಲೇಜಿನ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಈಡಿಸ್ ಲಾರ್ವಾ ತಾಣಗಳನ್ನು ನಿರ್ಮೂಲನೆ ಮಾಡುತ್ತೇನೆ. ನನ್ನ ಮನೆ, ಕಚೇರಿ, ಆಸ್ಪತ್ರೆ, ಶಾಲೆಗಳಲ್ಲಿ ಸುತ್ತಮುತ್ತ ನೀರು ನಿಲ್ಲದಂತೆ ಪರಿಸರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇನೆ. ಸೊಳ್ಳೆ ಕಡಿತದಿಂದ ಪಾರಾಗಲು ಮಲಗುವಾಗ ಸೊಳ್ಳೆ ಪರದೆಯ ಬಳಕೆ
ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸುತ್ತೇನೆ ಹಾಗೂ ನೆರೆಹೊರೆಯವನ್ನು ಪ್ರೇರೇಪಿಸುತ್ತೇನೆ. ವೈದ್ಯರು, ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ತಿಳಿಸುವ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುತ್ತೇನೆ. ಈ ಜಪಾನೀಸ್ ಎನ್ಸೆಫಲೈಟಿಸ್ ಕಾಯಿಲೆಗಳು ಬರ್ತದೆ. ಡೆಂಗ್ಯೂ ಕಾಯಿಲೆಯನ್ನು ಹರಡೋದು ಇಡೀಸ್ ಈಜಿಪ್ಟೈ ಸೊಳ್ಳೆ. ಹೀಗೆ ಒಂದೊಂದು ಸೊಳ್ಳೆಯಿಂದ ಒಂದೊಂದು ಕಾಯಿಲೆಗಳು ಆಗುತ್ತದೆ. ಆದರೆ ಇದೇನು ಸೊಳ್ಳೆ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಲ್ಲಿ ಇದು ಅರಿವು ಮೂಡಿಸಬೇಕು, ಜನಸಾಮಾನ್ಯರಲ್ಲಿ ಅರಿವು ಮೂಡಿಸದೆ ನಮ್ಮ ಇಲಾಖೆಯ ಜವಾಬ್ದಾರಿಯಾಗಿರ್ತದೆ. ಈ ಕಾಯಿಲೆ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಹಾಸ್ಟೆಲ್ಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮಾಹಿತಿಗಳನ್ನ ಕೊಡ್ತಾನೆ ಬರ್ತಾ ಇದ್ದೀವಿ. 1897ರಲ್ಲಿ ಬ್ರಿಟಿಷ್ ವೈದ್ಯರಾದ ಸರ್ ರೊನಾಲ್ಡ್ ರೋಸ್ ಅವರು 20ನೇ ಆಗಸ್ಟ್ರಂದು ಈ ಮಲೇರಿಯಾ ಯಾವ ವೈರಸ್ನಿಂದ ಹರಡ್ತದೆ, ಯಾವ ಸೊಳ್ಳೆ ಅದರ ವಾಹಕ ಆಗಿರ್ತದೆ ಅಂತ ಹೇಳಿ ಕಂಡು ಹಿಡಿದು ಪ್ರಚಾರಪಡಿಸಿದಂಥ ದಿನ. ಅದರಿಂದ ಈ ದಿನವನ್ನು ಸೊಳ್ಳೆ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಚಿಕ್ಕತ್ತೂರು ಶಾಲೆಯಲ್ಲಿ ಕೂಡಿಗೆ ಕ್ಲಸ್ಟರ್ ಮಟ್ಟದ ಮಕ್ಕಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಮಕ್ಕಳ ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಸ್ಪರ್ಧೆಯು ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ಒಂದು ವಿನೂತನ ಕಾರ್ಯಕ್ರಮವಾಗಿದ್ದು, ಇದು ಶೈಕ್ಷಣಿಕ ಬಲವರ್ಧನೆಗೆ ಸಹಕಾರಿಯಾಗಿದೆ ಎಂದು ಸೋಮವಾರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಭಾಗ್ಯಮ್ಮ ತಿಳಿಸಿದರು. ಶಾಲಾ ಶಿಕ್ಷಣ ಇಲಾಖೆಯ ಕೂಡಿಗೆ ಶೈಕ್ಷಣಿಕ ಕ್ಲಸ್ಟರ್ ಕೇಂದ್ರದ ವತಿಯಿಂದ ಕೂಡಿಗೆ ಸಮೀಪದ ಚಿಕ್ಕತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಟಿಎಂಸಿ ಎಸ್ಎಲ್ಎನ್ ಕಾಫಿ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸ್ಥಳೀಯ ಸಮುದಾಯದ ಸಹಭಾಗಿತ್ವದಲ್ಲಿ ಏರ್ಪಡಿಸಿದ್ದ ಕೂಡಿಗೆ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಾ ಕಾರಂಜಿ ಸ್ಪರ್ಧೆಯು ಮಕ್ಕಳಲ್ಲಿ ಶಿಕ್ಷಣ, ಮನರಂಜನೆ ಹಾಗೂ ಅಭಿವೃದ್ಧಿಗೆ ಉತ್ತೇಜಿಸುವುದರೊಂದಿಗೆ ಮಕ್ಕಳಲ್ಲಿನ ಗುಪ್ತ ಪ್ರತಿಭೆಯನ್ನು ಹೊರತರುತ್ತದೆ ಎಂದರು. ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟಿಸಿದ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಎಂವಿ ಮಂಜೇಶ್ ಮಾತನಾಡಿದರು. ಸಿಆರ್ಪಿ ಕೆ ಶಾಂತಕುಮಾರ್ ಮಕ್ಕಳ ಪ್ರತಿಭೆಯ ಸ್ಪರ್ಧೆಗಳ ಕುರಿತು ಮಾಹಿತಿ ನೀಡಿದರು. ಶಾಲೆ ಎಸ್ಟಿಎಂಸಿ ಅಧ್ಯಕ್ಷರಾದ ಎಸ್ಎ ಹರೀಶ್ ಅಧ್ಯಕ್ಷತೆ ವಹಿಸಿದ್ದರು. ಶಾಲಾ ಮುಖ್ಯ ಶಿಕ್ಷಕಿ ಎಚ್ಆರ್ ಶಶಿಕಲಾ, ಶಿಕ್ಷಕರ ಸಂಘಟನೆಯ ಪ್ರಮುಖರಾದ ಎಸ್ಎ ಯೋಗೇಶ್, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಉಮಾದೇವಿ, ಸದಸ್ಯರಾದ ಜ್ಯೋತಿ ಪ್ರಕಾಶ್, ನಾಗೇಂದ್ರ, ಶಿವಕುಮಾರ್, ಅರುಣ, ಜಯಮ್ಮ, ನಿವೃತ್ತ ಶಿಕ್ಷಕರಾದ ಸಿಎಂ ಸುಲೋಚನಾ, ಎಚ್ಡಿ ವಸಂತ, ತಮ್ಮಯ್ಯ, ಸಿಆರ್ಪಿಗಳಾದ ವಿಶ್ವನಾಥ್, ಸುಂಟಿಕೊಪ್ಪ, ಸೀಮಾ, ಹೆಬ್ಬಾಲೆ ಆದರ್ಶ್ ಸೇರಿದಂತೆ ಕ್ಲಸ್ಟರ್ ವ್ಯಾಪ್ತಿಯ ವಿವಿಧ ಶಾಲೆಗಳ ಶಿಕ್ಷಕರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಅನಾವರಣಗೊಂಡ ಮಕ್ಕಳ ಪ್ರತಿಭಾ ಪ್ರದರ್ಶನ ಪ್ರೇಕ್ಷಕರ ಗಮನ ಸೆಳೆಯಿತು. ಮಕ್ಕಳು ವಿವಿಧ ವೈಯಕ್ತಿಕ ಹಾಗೂ ಗುಂಪು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಮಕ್ಕಳು ಕಂಠಪಾಠ, ಧಾರ್ಮಿಕ ಪಠಣ, ಛದ್ಮವೇಷ ಸ್ಪರ್ಧೆ, ರಸಪ್ರಶ್ನೆ, ರಂಗೋಲಿ, ಜಾನಪದ ಗೀತೆ, ಕವ್ವಾಲಿ, ಕ್ಲೇ ಮಾಡೆಲಿಂಗ್, ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆ ಸೇರಿದಂತೆ ಮುಂತಾದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರತಿಭೆ ಅನಾವರಣಗೊಳಿಸಿದರು. ಆಯೋಜನೆ ಮಾಡಿರುವಂತಹ ಈ ಭಾಗದ ಸಿಆರ್ಪಿ ಆಗಿರುವಂತಹ ಶ್ರೀಯುತ ಶಾಂತಕುಮಾರ್ ಅವರೇ, ಈ ಒಂದು ಶಾಲೆಯ ಮುಖ್ಯಸ್ಥರೇ, ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಶಿಕ್ಷಕ ಸನ್ಮಿತ್ರರೇ, ವಿದ್ಯಾರ್ಥಿಗಳೇ ಹಾಗೂ ತೀರ್ಪುಗಾರರೇ, ಇಲ್ಲಿ ಎಸ್ಟಿಎಂಸಿ ಸದಸ್ಯರುಗಳು ಹಾಜರಿದ್ದಾರೆ ಮತ್ತು ಕೈಗಾರಿಕೋದ್ಯಮಿಗಳು ಇಲ್ಲಿ ಹಾಜರಿದ್ದಾರೆ. ಎಲ್ಲರಿಗೂ ಕೂಡ ಇಲಾಖೆ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಅಂದರೆ ಕ್ಲಸ್ಟರ್ ಹಂತದಲ್ಲಿ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಯಾವುದೇ ಫಂಡಿಂಗ್ ಇರಲ್ಲ. ಆದರೆ ಭಾಳ ಅಚ್ಚುಕಟ್ಟಾಗಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಸುಪ್ತವಾಗಿ ಅಡಗಿರುವಂತಹ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಈ ಒಂದು ವೇದಿಕೆ ಭಾಳ ಅಚ್ಚುಕಟ್ಟಾಗಿ ಸಿದ್ಧತೆಯಾಗಿದೆ. ಈ ಒಂದು ವೇದಿಕೆ ಮೂಲಕ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ತಾಲೂಕು ಹಂತಕ್ಕೆ ಬರ್ತಾರೆ. ತಾಲೂಕು ಹಂತದಲ್ಲಿ ಆಯ್ಕೆ ಆದಂಥವರು ಜಿಲ್ಲಾ ಹಂತಕ್ಕೆ ಬರ್ತಾರೆ. ಇಲ್ಲಿ ಬಹುಮಾನ ಅಂತ ಅನ್ನೋದು ಬರಲಿ ಬಿಡಲಿ, ಎಲ್ಲ ಮಕ್ಕಳಿಗೂ ಕೂಡ ಪಾರ್ಟಿಸಿಪೇಷನ್ ಅನ್ನೋವಂಥದ್ದು ಭಾಳ ಇಂಪಾರ್ಟೆಂಟು. ಎಲ್ಲ ಮಕ್ಕಳನ್ನು ಸಕ್ರಿಯವಾಗಿ ಇಲ್ಲಿ ಪಾಲ್ಗೊಂಡು ಇಲ್ಲಿ ರಂಗೋಲಿ ಸ್ಪರ್ಧೆ ಆಗ್ತಾ ಇರೋವಂಥದ್ದನ್ನು ನೋಡಿದೆ, ಛದ್ಮವೇಷದಲ್ಲಿ ಇರುವಂಥ ಮಕ್ಕಳುಗಳನ್ನು ನೋಡಿದೆ, ಜಾನಪದ ನೃತ್ಯದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಒಂದು ಖುಷಿಯನ್ನು ನಾನಿಲ್ಲಿ ನೋಡಿದೆ. ಹಬ್ಬವಾಗಿ ಆಚರಿಸ್ತಾ ಇರುವಂತಹ ಈ ಒಂದು ಕಲೋತ್ಸವ ಅಂತ ಕರಿಬೋದು. ಈ ಒಂದು ಪ್ರತಿಭಾ ಕಾರಂಜಿಯ ಒಂದು ಅನಾವರಣ, ವಿದ್ಯಾರ್ಥಿಗಳ ಒಂದು ಸಂಭ್ರಮ ಇಲ್ಲಿ ಕಾಣ್ತಾ ಇರುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಪಬ್ಲಿಕ್ಸ್ಗಳು ಕೂಡ ಇಲ್ಲಿ ಹಾಜರಿರುವಂಥದ್ದು
ಇಲ್ಲಿ ಆಸಕ್ತಿಯನ್ನು ಹೇಗೆ ಉಂಟು ಮಾಡಿದೆ ಅನ್ನೋವಂಥದ್ದು ಇಲಾಖೆಯ ಒಂದು ಉತ್ತಮವಾದಂಥ ಒಂದು ಚಟುವಟಿಕೆ ಪ್ರತಿಭಾ ಕಾರಂಜಿ. ಕೂಡಿಗೆ ಕ್ಲಸ್ಟರ್ ಮಟ್ಟದ 2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕತ್ತೂರು ನಡೆಯುತ್ತದೆ. ಈ ವ್ಯಾಪ್ತಿಯಲ್ಲಿ ಕೂಡಿಗೆ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಕೂಡಿಗೆ ಮತ್ತು ಕೂಡಮಂಗಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಶಾಲೆಗಳು ಸೇರ್ತವೆ. ಒಟ್ಟು 11 ಸರ್ಕಾರಿ ಶಾಲೆಗಳು, 4 ಅನುದಾನಿತ ಶಾಲೆಗಳು, 1 ಅನುದಾನ ರಹಿತ ಶಾಲೆ, 1 ಅನುದಾನಿತ ಶಾಲೆ, 2 ವಸತಿ ಶಾಲೆಗಳು ಸೇರಿದಂತೆ ಒಟ್ಟು 18 ಶಾಲೆಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ. ಇವತ್ತು ಸುಮಾರು 600 ವಿದ್ಯಾರ್ಥಿಗಳು ಹಾಗೂ 100 ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ 1ರಿಂದ 4ನೇ ತರಗತಿ ಹಾಗೂ 5ರಿಂದ 7ನೇ ತರಗತಿ ಅಂತ 2 ವಿಭಾಗ ಇದೆ. 1ರಿಂದ 4ನೇ ತರಗತಿ ವಿಭಾಗದಲ್ಲಿ 12 ಸ್ಪರ್ಧೆಗಳು, 5ರಿಂದ 7ನೇ ತರಗತಿ ವಿಭಾಗದಲ್ಲಿ 15 ಸ್ಪರ್ಧೆಗಳು ಹಾಗೂ 8ರಿಂದ 10ನೇ ತರಗತಿ ವಿಭಾಗದಲ್ಲಿ 19 ಸ್ಪರ್ಧೆಗಳು ನಡೀತವೆ. ಇಲ್ಲಿ ಮಕ್ಕಳ ಪ್ರತಿಭೆಯನ್ನು ಹೊರಸೂಸಲಿಕ್ಕೆ ಅವರ ಪಠ್ಯದಲ್ಲಿರ್ತಕ್ಕಂಥ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ನೀಡಲಾಗುತ್ತೆ. ಇಲ್ಲಿ ಸರ್ಟಿಫಿಕೇಟನ್ನು ಮಾತ್ರ ವಿತರಣೆ ಮಾಡ್ತೇವೆ. ಹಾಗೆ ಇದರಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಥ್ಯಾಂಕ್ ಯು. ಸಂಸ್ಕೃತ ಮತ್ತು ಅರೇಬಿಕ್ ವಿಭಾಗದಲ್ಲಿ ಧಾರ್ಮಿಕ ಪಠಣ ಸ್ಪರ್ಧೆ ಇರುತ್ತೆ, ದೇಶಭಕ್ತಿ ಗೀತೆ ಸ್ಪರ್ಧೆ ಇರುತ್ತೆ. 1ರಿಂದ 4ನೇ ತರಗತಿಗೆ ಛದ್ಮವೇಷ ಸ್ಪರ್ಧೆ ಇರುತ್ತೆ, ಕತೆ ಹೇಳುವುದು, ಚಿತ್ರಕಲೆ, ಅಭಿನಯ ಗೀತೆ, ಮಣ್ಣಿನ ಮಾದರಿ ತಯಾರಿಸುವುದು, ಭಕ್ತಿಗೀತೆ, ಆಶುಭಾಷಣ ಮತ್ತು ಮಿಮಿಕ್ರಿ ಸ್ಪರ್ಧೆಗಳು ಮತ್ತು ಪ್ರಬಂಧ ಬರೆಯುವ ಸ್ಪರ್ಧೆಗಳು ಪ್ರಾಥಮಿಕ ಶಾಲಾ ವಿಭಾಗಕ್ಕಿರುತ್ತೆ. ಪ್ರೌಢಶಾಲಾ ವಿಭಾಗಕ್ಕೆ ಬಂದಾಗ ಭಾಷಣ ಸ್ಪರ್ಧೆ ಇರುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ ವಿಭಾಗದಲ್ಲಿ. ಹಾಗೆ ಧಾರ್ಮಿಕ ಪಠಣ ಅರೇಬಿಕ್ ಮತ್ತು ಸಂಸ್ಕೃತದಲ್ಲಿ ಜಾನಪದ ಗೀತೆ, ಭಾವಗೀತೆ, ಭರತನಾಟ್ಯ, ಪ್ರಬಂಧ ಸ್ಪರ್ಧೆ, ಚಿತ್ರಕಲೆ, ಮಿಮಿಕ್ರಿ, ಚರ್ಚಾ ಸ್ಪರ್ಧೆ, ರಂಗೋಲಿ, ಗಜಲ್, ಕವನ ವಾಚನ ಹಾಗೂ ಆಶುಭಾಷಣ ಸ್ಪರ್ಧೆಗಳು ವೈಯಕ್ತಿಕ ವಿಭಾಗದಲ್ಲಿರುತ್ತೆ. ಇನ್ನು ಸಾಮೂಹಿಕ ವಿಭಾಗದಲ್ಲಿ ಜಾನಪದ ನೃತ್ಯ, ರಸಪ್ರಶ್ನೆ ಹಾಗೂ ಕವ್ವಾಲಿ ಸ್ಪರ್ಧೆಗಳನ್ನು ನಾವು ಜಾನಪದ ನೃತ್ಯ ವಿಭಾಗದಲ್ಲಿ, ಸಾಮೂಹಿಕ ವಿಭಾಗದಲ್ಲಿ ಈ ಸ್ಪರ್ಧೆಗಳನ್ನು ನಡೆಸ್ತೇವೆ. ವೈಯಕ್ತಿಕ ವಿಭಾಗದಲ್ಲಿ ಎಲ್ಲ ಸ್ಪರ್ಧೆಗೆ ಒಬ್ಬ ವಿದ್ಯಾರ್ಥಿ ಭಾಗವಹಿಸ್ತಾರೆ. ಜಾನಪದ ನೃತ್ಯಕ್ಕೆ ಒಂದು ತಂಡದಲ್ಲಿ 6 ವಿದ್ಯಾರ್ಥಿಗಳಿರೋ ಥರ ಸ್ಪರ್ಧೆ ನಡೆಯುತ್ತೆ. ಕ್ವಿಜ್ಗೆ 2 ಸ್ಪರ್ಧಿಗಳು ಭಾಗವಹಿಸ್ತಾರೆ ಹಾಗೂ ಕವ್ವಾಲಿಗೆ 6 ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ಸ್ಪರ್ಧೆಯನ್ನು ನಡೆಸ್ತಾರೆ. ಮಗಳು ಹೆಂಗಿದ್ದಾಳೆ ರಘು? ಕೂಡಿಗೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ಚಿಕ್ಕತ್ತೂರು ಸರ್ಕಾರಿ ಹಿರಿಯ ಶಾಲೆಯಲ್ಲಿ ನಡೆಯುತ್ತಿದ್ದು, ಇಲ್ಲಿ ಸ್ಪರ್ಧೆಯಲ್ಲಿ ಮಕ್ಕಳ ಛದ್ಮವೇಷ ಸ್ಪರ್ಧೆ ಭಾಳ ಗಮನ ಸೆಳೆದಿದೆ. ಕೂಡಿಗೆ KS ಕಿಶೋರ ಕೇಂದ್ರ ಧನ್ಯಶ್ರೀ ವಿದ್ಯಾರ್ಥಿನಿ ಉತ್ತಮವಾದಂಥ ಸೇವ್ ಗರ್ಲ್ ಚೈಲ್ಡ್, ಹೆಣ್ಣು ಮಕ್ಕಳನ್ನು ಉಳಿಸಿ ದೌರ್ಜನ್ಯವನ್ನು ತಡೆಯಿರಿ ಎಂಬ ಘೋಷಣೆಯಡಿ ಭಾಳ ಚೆನ್ನಾಗಿ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಮಾಡಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇರತಕ್ಕಂಥದ್ದು ಭಾಳ ಹೆಮ್ಮೆ ತರ್ತಕ್ಕಂಥ ವಿಚಾರವಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಮಿನಿ ವಿಧಾನ ಕಾರ್ಯಸೌಧದ ಸಭಾಂಗಣದಲ್ಲಿ ಮಹರ್ಷಿ ನಾರಾಯಣ ಗುರುಗಳ 170ನೇ ಜಯಂತ್ಯೋತ್ಸವ ನಡೆಯಿತು.
ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮಸಮಾಜದ ನಿರ್ಮಾಣಕ್ಕಾಗಿ ಹೋರಾಡಿದ ಮಹರ್ಷಿ ನಾರಾಯಣ ಗುರುಗಳ ಜೀವನದ ಆದರ್ಶಗಳನ್ನು ಯುವಜನರು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಬದಲಾವಣೆಯ ದಿಕ್ಕಿನತ್ತ ಸಾಗಬೇಕೆಂದು ಆರ್ಯ ಈಡಿಗ ಸಮಾಜದ ಗೌರವ ಅಧ್ಯಕ್ಷ ರಾಮಸ್ವಾಮಿ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಮಿನಿ ವಿಧಾನ ಕಾರ್ಯಸೌಧದ ಸಭಾಂಗಣದಲ್ಲಿ ಮಹರ್ಷಿ ನಾರಾಯಣ ಗುರುಗಳ 170ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಅಸ್ಪೃಶ್ಯತೆ, ಜಾತಿ ಪದ್ಧತಿ ಹಾಗೂ ಮೂಢನಂಬಿಕೆಗಳ ವಿರುದ್ಧ ಸಾಮಾಜಿಕ ಜಾಗೃತಿ ಮೂಡಿಸಿದ ಗುರುಗಳು ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ ಆಗಿದ್ದು ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣುವುದು ಸರಿಯಲ್ಲ ಎಂದು ಜಾಗೃತಿ ಮೂಡಿಸಿದ ಗುರುಗಳು ಸಮ ಸಮಾಜದ ನಿರ್ಮಾಣಕ್ಕೆ ಹೋರಾಡಿದರು ಎಂದು ರಾಮಸ್ವಾಮಿ ಗುಣಗಾನ ಮಾಡಿದರು. ಕಂದಾಯ ಇಲಾಖೆಯ ಶಿರಸ್ತೇದಾರ್ ರವಿ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಕೆಆರ್ಪೇಟೆ ತಾಲೂಕು ವಲಯ ಅರಣ್ಯಾಧಿಕಾರಿ ಅನಿತಾ, ಅಬಕಾರಿ ನಿರೀಕ್ಷಕಿ ಭವ್ಯ, ಆರೋಗ್ಯ ಪರಿವೀಕ್ಷಕರಾದ ಶೀಲೇಂದ್ರ ಸತೀಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಆರ್ಯ ಈಡಿಗ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷರಾದ ದೇವರಾಜು, ಉಪಾಧ್ಯಕ್ಷರಾದ ಪ್ರಕಾಶ್, ಯಲ್ಲಮ್ಮ ದೇವಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ಸ್ವಾಮಿ, ನಂಜುಂಡ, ನರಸಿಂಹ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾರಾಯಣ ಗುರು ಜಯಂತಿಯ ವಿಶೇಷ ಏನಂದರೆ 1855ರಲ್ಲಿ ಇವರು ಕೇರಳದ ಕೊಚ್ಚಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿದ್ದರು. ಇವರು ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ ಎಂದು ಅವರು ಘೋಷಿಸಿ ಅಲ್ಲಿ ಸಿಕ್ಕಾಪಟ್ಟೆ ಹಿಂದೆ ಬೇಕಾದಷ್ಟು ಜಾತಿ ವ್ಯವಸ್ಥೆ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ಹೆಣ್ಮಕ್ಳು ಕೆಳವರ್ಗದ ಹೆಣ್ಮಕ್ಳು ಯಾರೂ ಮೇಲೊತ್ತುಗಳು ತೊಡಗಿದ್ದಿಲ್ಲ. ಅದರ ಪ್ರತಿಭಟಿಸಿ ಅವರು ನಾರಾಯಣ ಗುರುಗಳು 1855 ಹುಟ್ಟಿ 70ರಲ್ಲಿ ಅವರು ಏನು ಮಾಡಿದರು, ಇದಕ್ಕೆಲ್ಲ ವಿರೋಧ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ವಸ್ತ್ರ ತೊಡಬೇಕಾದ್ರೆ ಅಲ್ಲಿ ಒಂದು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಸರ್ಕಾರಕ್ಕೆ. ಇಷ್ಟಿಷ್ಟು ಅಂತ ಟ್ಯಾಕ್ಸ್ ಮಾಡಿದ್ರು. ಆ ಟ್ಯಾಕ್ಸ್ ಕಟ್ಟಿಬಿಟ್ಟು ಮಾತ್ರ ವಸ್ತ್ರ ತೊಡಬೇಕಾಗಿತ್ತು. ಹೇಳಿ ಜಾತಿಯವರು ಮಾತ್ರ ವಸ್ತ್ರ ತೊಡೋಕ್ಕೆ ವ್ಯವಸ್ಥೆ ಇತ್ತು. ಅದೆಲ್ಲ ವಿರೋಧಿಸಿ ಅವರು ಒಂದು ದಾರ್ಶನಿಕರಾಗಿದ್ದರು. ಅವರು ಅಲ್ಲಿ ಪಟಾಯಂ ರಾಜ್ಯದ ಮಗಳಿಗೆ ಕಣ್ಣು ಕಾಣ್ತಾ ಇದ್ದಿರುತ್ತೆ. ಹಾಗಾಗಿ ಇವ್ರೇನು ಮಾಡಿದ್ರು, ಇವರು ಆ ಥರ ಪವಾಡ ಮಾಡ್ತಾಯಿದ್ರು. ಏನು ಪವಾಡ ಅಂದರೆ ಸಿಕ್ಕಾಪಟ್ಟೆ ಇದು ಮಾಡ್ತಿದ್ದಿಲ್ಲ, ಅದು ಮಾಡ್ತಾಯಿದ್ರು. ಆವಾಗ ಅವ್ರ ಮಗಳಿಗೆ ಕಣ್ಣು ಕಾಣದೇ ಇರ್ಬೇಕಾದ್ರೆ ಇವರೇನು ಮಾಡಿದ್ರು, ಎಲ್ಲ ವಿಷಯ ತಿಳಿಸ್ಬೇಕಾದ್ರೆ ಮಹಾರಾಜನಿಗೆ ಕರೆಸ್ಬಿಟ್ಟು ಹೇಳಿದ್ರು, ಏನು ಮಾಡೋದು, ಏನಾದರೂ ನಮ್ಮ ಮಗಳಿಗೆ ಇದು ಮಾಡಿ ಅಂದಾಗ ಅದೊಂದು ನದಿ ಏನಿರ್ತದೆ, ಅದು ಅವ್ರ ಆಶ್ರಮದ ಮುಂದೆ ಆ ನದಿ ಹತ್ರ ಕೂರಿಸ್ಕೊಬಿಟ್ಟು ಅವರು ಅವ್ರಿಗೆ 4 ನೀರು ಹಚ್ಚಿದಂತೆ. ಆಗ ಕಣ್ತೇರಿ ಅಂತ ಹೇಳಿದಂತೆ. ಆಗ ಕಣ್ತಿರ್ಬೇಕಾದ್ರೆ ಯಾರು ಕಾಣ್ತಾವ್ರೆ ಅಂತ ಹೇಳಿದಂತೆ, ಗುರುಗಳು ಕಾಣ್ತಾವ್ರೆ ಅಂತ, ನಾರಾಯಣ ಗುರುಗಳು ಕಾಣ್ತಾವ್ರೆ ಅಂತ ಹೇಳಿದಂತೆ. ಆಗಿಂದ ಅವ್ರಿಗೆ ಕಣ್ಣು ಬಂತು. ಕಣ್ಣು ಬಂದಾದ್ಮೇಲೆ ಅವರು ಆ ಮಹಾರಾಜರು ನಿಮ್ಮ ಕೋರಿಕೆ ಏನು ತಿಳಿಸಿ ಅಂತ ಹೇಳಿದಾಗ ಈ ಕೇರಳ ರಾಜ್ಯಕ್ಕೆ ಅವರು ಮಹಾರಾಜರು ಆಗ ಸ್ವತಂತ್ರ ಬರೋದು ಮುಂಚೆ ಇತ್ತು. ಆಗ ಅವ್ರು ಏನು ಮಾಡಿದ್ರು, ನಮ್ಮ ಈ ಎಲ್ಲ ಜಾತಿಯವ್ರಿಗೆ ಮೇಲೂರಿಗೆ ಹಾಕಬೇಕು. ಮಹಾನ್ ಪುರುಷರು ಮತ್ತೆ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಟವನ್ನು ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂಥವರು ಯಾರು ಕೂಡ ಮೇಲೂ ಕೀಳಲ್ಲ, ಎಲ್ಲರಿಗೂ ಕೂಡ ಸಮಾನವಾಗಿ ಜೀವನ ಮಾಡೋದಕ್ಕೆ ಹಕ್ಕಿದೆ ಅನ್ನುವಂಥ ವಾದವನ್ನ ಪ್ರತಿಪಾದನೆ ಮಾಡಿ ದೇವರನ್ನ ನಾವು ಕಾಣಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಆಡಂಬರದ ಪೂಜೆಗಳು ಪುರಸ್ಕಾರಗಳು ಬೇಕಾಗಿಲ್ಲ. ನಿಷ್ಕರ್ಷವಾದ ಮನಸ್ಸಿನಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದ್ರೆ ನಾವು ಭಗವಂತನ ಒಲುಮೆಗೆ ಪಾತ್ರರಾಗಬಹುದು ಅನ್ನುವಂಥ ಸಂದೇಶವನ್ನು ನೀಡೋದ್ರ ಜೊತೆಗೆ ಹಲವಾರು ಮೌಢ್ಯಗಳ ವಿರುದ್ಧ ಅವರು ಹೋರಾಟವನ್ನು ಮಾಡ್ತಾರೆ. ಎಲ್ಲರಿಗೂ ಕೂಡ ಸಮಾಜದಲ್ಲಿ ಜೀವನ ಮಾಡೋದಕ್ಕೆ ಹಕ್ಕಿದೆ. ಈ ಸಾಮಾಜಿಕ ಅಸಮಾನತೆಗಳು ಮತ್ತೆ ಜಾತಿ ಸಂಘರ್ಷ, ಅಸ್ಪೃಶ್ಯತೆ ತೊಲಗಬೇಕು ಅನ್ನುವಂಥ ದಿಕ್ಕಿನಲ್ಲಿ ನಿರಂತರವಾದ ಹೋರಾಟವನ್ನು ಮಾಡಿ ಅವರು ಮಹರ್ಷಿಯ ಸ್ಥಾನಕ್ಕೆ ಏರ್ತಾರೆ. ಇಂಥ ಒಬ್ಬ ಮಹಾಪುರುಷನ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇವತ್ತು ತಾಲೂಕು ಆಡಳಿತದ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇಡೀ ನಾಗರಿಕ ಸಮಾಜ ಸೇರಿದಾಗ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇಂಥ ಈ ಒಂದು ಮಹಾಪುರುಷನ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ಅವರ ಜೀವನದ ಆದರ್ಶಗಳನ್ನ 100ಕ್ಕೆ 100ರಷ್ಟು ಪಾಲಿಸೋದಕ್ಕೆ ಆಗೋದಿಲ್ಲ. ಆದರೆ ಕೆಲವಾರು ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಇದೆ. ಸಾಮಾಜಿಕ ಮೌಢ್ಯಗಳು, ಕಟ್ಟುಪಾಡುಗಳು, ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಬಡವ ಶ್ರೀಮಂತ ಅಂತಕ್ಕಂಥ ಏನು ಒಂದು ಸಾಮಾಜಿಕ ಅಸಮಾನತೆಗಳಿದ್ದಾವೆ ಅವನ್ನ ದೂರ ಮಾಡೋದಕ್ಕೆ ಸಾಧ್ಯ ಇದೆ ಎನ್ನುವಂಥ ಸಂದೇಶವನ್ನ 200 ವರ್ಷಗಳ ಹಿಂದೆನೆ 170ನೇ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು
ಸಂವಿಧಾನದ ಮೂಲಕ ಸಾಮಾಜಿಕ ಅಸಮಾನತೆಗಳ ನಿರ್ಮೂಲನೆಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಏನಿವತ್ತು ನಮಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಅಂಶಗಳನ್ನೇ ಅವತ್ತು ನಾರಾಯಣ ಗುರುಗಳು ಪ್ರತಿಪಾದಿಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋದ್ರ ಮೂಲಕ ಒಂದು ಮಹಾನ್ ಚೇತನಕ್ಕೆ, ಒಬ್ಬ ಆದರ್ಶ ವ್ಯಕ್ತಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲ ಗಣ್ಯರಿಗೆ ಹಾಗೂ ಸಮಾಜದ ಮುಖಂಡರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಮೈಸೂರಿನ ಮೂಡ ನಿವೇಶನಗಳ ಹಗರಣದಲ್ಲಿ ಯಾವುದೇ ತಪ್ಪು ಮಾಡದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆ ಕ್ರಮ ಸರಿಯಿಲ್ಲವೆಂದು ಡಾಕ್ಟರ್ ಮಾದೇಶ್ ಗುರೂಜಿ ತಿಳಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಪಕ್ಷಗಳು ರಾಜಭವನವನ್ನು ದುರುಪಯೋಗಪಡಿಸಿಕೊಂಡು ಕುತಂತ್ರ ರಾಜಕಾರಣ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಸಲು ರಾಜ್ಯಪಾಲರು ಅನುಮತಿ ನೀಡಿರುವ ಕ್ರಮವು ಸಂವಿಧಾನ ವಿರೋಧಿಯಾಗಿದೆ ಎಂದು ಹುಣಸೂರು ತಾಲೂಕಿನ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿ ಸನಾತನ ಧರ್ಮರತ್ನಾಕರ ಶ್ರೀ ಮಾದೇಶ್ ಗುರೂಜಿ ಅಭಿಪ್ರಾಯಪಟ್ಟರು. ಕೆಆರ್ಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಮಠದಲ್ಲಿ ನಡೆದ ಗೋಷ್ಠಿಯಲ್ಲಿ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ತಮ್ಮ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಇಡೀ ದೇಶವೇ ಮೆಚ್ಚುವಂತೆ ದಕ್ಷ ಪ್ರಾಮಾಣಿಕ ಆಡಳಿತ ನೀಡುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯಕ್ಕೆ ಕಳಂಕ ತರಲು ಹೊರಟಿರುವ ಬಿಜೆಪಿ ಜೆಡಿಎಸ್ ರಾಜಕೀಯ ಪಕ್ಷಗಳು ಕೇಂದ್ರದ ಮೇಲೆ ಒತ್ತಡ ಹಾಕಿ ರಾಜ್ಯಪಾಲರನ್ನ ಕೈಗೊಂಬೆ ಮಾಡಿಕೊಂಡು ಯಾವುದೇ ತಪ್ಪು ಮಾಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಸಲು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಕ್ರಮವು ಸೇಡಿನ ರಾಜಕಾರಣವಾಗಿದೆ. ಆದ್ದರಿಂದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನಡೆಸಲು ನೀಡಿರುವ ಅನುಮತಿಯನ್ನು ವಾಪಸ್ ಪಡೆಯುವ ಮೂಲಕ ಪ್ರಜಾತಂತ್ರದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು. ಯಾವುದೇ ತಪ್ಪು ಮಾಡದ ರಾಜ್ಯದ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರಾದ ಸಿದ್ದರಾಮಯ್ಯ ಅವರು ಯಾಕೆ ಪ್ರಾಸಿಕ್ಯೂಷನ್ಗೆ ಒಳಪಡಬೇಕು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರದೆಂದು ಡಾಕ್ಟರ್ ಮಾದೇಶ್ ಗುರೂಜಿ ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಮಳವಳ್ಳಿಯ ಶ್ರೀ ಸಿದ್ದರಾಮ ಸತ್ಯಪೀಠದ ಪೀಠಾಧಿಪತಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ, ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಉಪಸ್ಥಿತರಿದ್ದರು. ಜೆಡಿಎಸ್ ಮತ್ತು ಬಿಜೆಪಿಯ ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಸಿದ್ದರಾಮಯ್ಯವರು ಯಾಕೆ ರಾಜೀನಾಮೆ ಕೊಡಬಾರ್ದು ಅಂದರೆ ಅವರು ತಪ್ಪು ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆಲ್ಲ ಸಾಬೀತಾಗ್ತಾ ಇದೆ. ಅವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವರು ತಪ್ಪು ಮಾಡಿದರೆ ಬಡವರ ಪಾಲಿಗೆ ನಿಲ್ತಿರಲಿಲ್ಲ. ಅವರು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಿಂತು ಇಷ್ಟೆಲ್ಲ ರಾಜಕೀಯ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಆ ಕುತಂತ್ರ ಇಲ್ಲಿ ಕೊನೆಯಾಗಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತೀನಿ, ನಾನು ಕೇಳ್ತೀನಿ. ಮುಂದೆ ಇದು ಹಿಂಗೆ ನಡೆದರೆ, ಇವರು ಹಿಂಗೆ ಕುತಂತ್ರ ಮಾಡ್ತಾ ಇದ್ರೆ ನಾವೆಲ್ಲರೂ ಸೇರಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಸಿದ್ದರಾಮಯ್ಯನಂಥ ಸರಳ ಸಜ್ಜನ ವ್ಯಕ್ತಿ ಮತ್ತೆ ಈ ನಾಡಿಗೆ ಸಿಕ್ಕೋದು ಅಪರೂಪ. ದೇವರಾಜ ಅರಸು ಬಿಟ್ಟರೆ, ಶ್ರೀ ದೇವರಾಜ ಅರಸು ಅವರು ಬಿಟ್ಟರೆ ಸಿದ್ದರಾಮಯ್ಯನವರೇ ಮತ್ತೆ ಈ ರಾಜ್ಯದಲ್ಲಿ ಘನತೆ ವ್ಯಕ್ತಿ ಅಂತ ಹೇಳ್ತೀನಿ. ಆ ಘನತೆ ವ್ಯಕ್ತಿ ಮೇಲೆ ಇವತ್ತಿಂತಿಂಥ ಕುತಂತ್ರಗಳು ಬರ್ತಾ ಇದೆ. ಅದು ಬರಬಾರ್ದು, ಅದು ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳ್ತೀನಿ. ಯಾಕೆ ಇವರು ಕುತಂತ್ರ ಇವ್ರು ಮಾಡಿಲ್ವಾಗಾದ್ರೆ? ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ಪಟ್ಟಣದ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ದಿವಂಗತ ಡಿ ದೇವರಾಜ ಅರಸುರವರ 109ನೇ ಜನ್ಮದಿನವನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಕುಶಾಲನಗರ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೋಮವಾರಪೇಟೆ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸುರವರ 109ನೇ ಜನ್ಮದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಹಶೀಲ್ದಾರ್ ಕಿರಣ್ ಜಿ ಗೌರೈರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಮುಖ್ಯ ಭಾಷಣಕಾರರಾಗಿ ನಿವೃತ್ತ ಶಿಕ್ಷಕರು ಊರ ನಾಗೇಶ್ ಅವರು ವಹಿಸಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪ, ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಸಿದ್ದೇಗೌಡ, ಕುಶಾಲನಗರ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ಪ್ರಕಾಶ್, ನಗರ ಪ್ರಾಧಿಕಾರದ ನಿರ್ದೇಶಕರುಗಳಾದ ಶ್ರೀಮತಿ ಸಂಗೀತ ಹಾಗೂ ಪದ್ಮ, ಪುರಸಭೆ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್, ಆರೋಗ್ಯ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಶಾಂತಿ, ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ವಾರ್ಡನ್ ಶಕುಂತಲಾ ಉಪಸ್ಥಿತರಿದ್ದರು. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವರಿಗೂ ದೇವರಾಜ ಅರಸು
109ನೇ ಜಯಂತಿಯ ಶುಭಾಶಯಗಳು. ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಖ್ಯಾತರಾಗಿದ್ದ ರಾಜ್ಯ ಕಂಡ ಶ್ರೇಷ್ಠ ಹಿಂದುಳಿದ ವರ್ಗದ ಜನಪರ ನಾಯಕ ದೇವರಾಜ ಅರಸು ಅವರು. ದೇವರಾಜ ಅರಸು ಅವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಳ್ಳಹಳ್ಳಿಯಲ್ಲಿ ಆಗಸ್ಟ್ 20, 1915ರಲ್ಲಿ ಜನಿಸಿದರು. ಮೈಸೂರಿನ ಅರಸು ಬೋರ್ಡಿಂಗ್ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದು BSc ಪದವಿಯನ್ನು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ಅವರು ಅವಾಗೇ ನಾವು ರಾಜಕಾರಣಿಗಳು ಯಾರು ಕಲಿಯುವುದಿಲ್ಲ ಅಂತ ಹೇಳ್ತಾರೆ. ಅವರು BSc ಆ ಕಾಲದಲ್ಲೇ, ಈಗ BSc ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಡಾಕ್ಟರ್ಕಿನೋ ಮತ್ತೊಂದು ಮಾಡೋದನ್ನ ಅರ್ಥ. ಯಾಕಂದ್ರೆ ಆ ಕಾಲದಲ್ಲಿ ನಾವು ಉನ್ನತಿ ಮಾಡೋದು ಕಷ್ಟ ಇತ್ತು. ಅವಾಗ ಕನ್ನಡ ಪ್ರಾಥಮಿಕ ಶಿಕ್ಷಣ ಪಡೆಯೋದು ಕಷ್ಟನೇ. ಯಾಕಂದ್ರೆ ಹುಣಸೂರು ಅಂದ್ರೆ ಅವಾಗೇನು ದೊಡ್ಡ ಸಿಟಿ ಏನು ಇರಲಿಕ್ಕಿಲ್ಲ. ಹುಣಸೂರು ಅಂದ್ರೆ ಕಾಡೇ ಇರ್ಬೋದು ಅನ್ನಿಸ್ತದೆ, ನಮಗೇನು ಪರಿಚಯ ಇಲ್ಲ ಅಷ್ಟು. ಯಾಕಂದ್ರೆ 1915ರಿಂದ ಅಂದ್ಕೊಂಡು ಹೇಳಿದ್ರೆ ಭಾಳ ಕಾಡೇ ಇದ್ದಿರ್ಬೇಕು. ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ, ಬ್ರಿಟಿಷರ ಕಾಲನೇ ಅಲ್ಲ ಹೇಳಿದ್ರೆ. ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಕಲ್ಲಹಳ್ಳಿಗೆ ಹಿಂದಿರುಗಿ ಕೃಷಿಯಲ್ಲಿ ತೊಡಗಿಕೊಂಡರು. ಸ್ವಾತಂತ್ರ್ಯ ನಂತರ 1950ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ರಾಜಕೀಯ ಪ್ರವೇಶಿಸಿದರು. ನಾನು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಉಳುವನೆ ಹೊಲದ ಒಡೆಯ ಎಂಬ ಕಾಯ್ದೆ ರೂಪಿಸಿ ಲಕ್ಷಾಂತರ ಬಡ ಗೇಣಿದಾರರಿಗೆ ಭೂಮಿ ನೀಡಿದ ಧ್ರುವತಾರೆ. ನಿಮ್ಗೆ ಹೊಲವನ್ನೇ ಭೂಮಿ ಮಾಡಿರೋದು ಗೊತ್ತುಂಟ? ಗೊತ್ತಿದೆ ನನಗೆ. ಹಾಗಾದ್ರೆ ಮನಸ್ಸನ್ನ ಗೆದ್ರೆ ಪೂಜ್ಯ ಅನ್ನೋ ಅರ್ಥ ಇದೆ. ಪೂಜ್ಯ ಅಂದ್ರೆ ಶೂನ್ಯ ಅನ್ನೋ ಅರ್ಥವನ್ನು ಒಂದು ಕೊಡುತ್ತೆ. ಶೂನ್ಯ ಅಂದ್ರೆ ಪೂರ್ಣವಾಗಿರಬೇಕು. ಯಾವ ದಿಕ್ಕಲ್ಲಿ ಸೊನ್ನೆಯನ್ನು ನೀವು ನೋಡಿದರೆ ಅದು ಎಲ್ಲ, ಅದಕ್ಕೆ ಮೇಲ್ಭಾಗ ಯಾವುದು ಕೆಳಭಾಗ ಯಾವುದು ಇಲ್ಲ, ಎಲ್ಲ ದಿಕ್ಕುಗಳಲ್ಲೂ ಅದು ಒಂದೇ ತರನಾಗಿ ಕಾಣುತ್ತೆ, ಸಮಾನಾಂತರವಾಗಿ ಕಾಣುತ್ತೆ. ಹಾಗಾಗಿ ನಮ್ಮಲ್ಲಿ ಸ್ವಾಮೀಜಿಗಳನ್ನ ಪೂಜ್ಯರು ಅಂತ ಕರೀತಾರೆ. ಅಂದ್ರೆ ಅವ್ರು ಎಲ್ಲ ಕಡೆಯೂ ಸರಿಯಾಗಿರಬೇಕು ಒಂದು ಅರ್ಥದಲ್ಲಿ. ಅಂತಹ ಪೂಜ್ಯರ ಸ್ಥಾನ, ಪೂಜ್ಯನೀಯ ಸ್ಥಾನವನ್ನು ಯಾರಾದರೂ ಒಪ್ಪಿಕೊಂಡಿದ್ದಂಥ ರಾಜಕಾರಣಿಗಳಿದ್ದರೆ ಅದು ಗೌರವಾನ್ವಿತರಾದಂತಹ ಶ್ರೀ ಡಿ ದೇವರಾಜ ಅರಸು. 109 ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಜನಿಸ್ತಾರೆ. 67 ವರ್ಷಗಳ ಕಾಲ ಈ ಭೂಮಿ ಮೇಲೆ ಓಡಾಡ್ತಾರೆ. ಆದರೆ 42 ವರ್ಷಗಳು ಕಳೆದ ಮೇಲೆ ನಾವು ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಅಂದರೆ ಆ ಪುಣ್ಯಾತ್ಮ ಮಾಡಿದ ಕೆಲಸ ಆದರೂ ಏನು? ಯಾತಿಗೋಸ್ಕರ ಜಯಂತಿಯನ್ನು ಆಚರಿಸಬೇಕು? ನಾವೆಲ್ಲ ದಾಟಿ ಬಂದ್ಬಿಟ್ಟಿದ್ದೇವೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಮುಂದೆ ಕೊಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಗಮನಿಸಬೇಕು. ನೀವು ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಯಾಕೆ ಓದಬೇಕು ಅಂತ ನೀವು ಒಂದಲ್ಲ, ಎರಡಲ್ಲ, 3 ಬಾರಿ ಅವರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಓದಿ ನೀವು ಈ ಹಾಸ್ಟೆಲಲ್ಲಿ ಇದ್ದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಜೀವನ ಅನ್ನೋದು ಸುಲಭದ ಹಾದಿಯಲ್ಲ, ಕಷ್ಟದ ಹಾದಿ. ಒಂದು 28-30 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ತೊಡಗಿಸ್ಕೊಳ್ತಾರೆ. 1915 ಇಸ್ವಿಯಲ್ಲಿ ಜನಿಸ್ತಾರೆ. ದೇವರಾಜ ಅರಸು ತಂದೆ ಹೆಸರು ಕೂಡ ದೇವಿರಮಣಿ, ತಾಯಿ ಹೆಸರು. ಅವರ ಮಗನಾಗಿ ಜನಿಸ್ತಾರೆ, 2ನೇ ಮಗ. ಇವರ ಅಣ್ಣ ಕೆಂಪರಾಜ ಅರಸು ಸಿನಿಮಾ ಮಂದಿರದಲ್ಲಿ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ. ಇವರು ತಮ್ಮ ಪುಟ್ಟರಾಜ ಅಂತ ಹೇಳಿ ಪುಟ್ಟರಾಜ ಅರಸು ಅಂತ ಬಾಲ್ಯದಲ್ಲಿ ಅವರು ತೀರು ಹೋಗ್ತಾರೆ. ಇಂತಹ ಕೃಷಿ ಕುಟುಂಬದಲ್ಲಿ ಜನಿಸಿದಂತಹ ದೇವರಾಜ ಅರಸುರವರು ಕೃಷಿಯ ಬಗ್ಗೆ ಅಧ್ಯಯನ ಮಾಡ್ತಾರೆ, ಕಾಯಕದ ಕೆಲಸ ಮಾಡ್ತಾರೆ. ಮೈಸೂರು ಮತ್ತು ಬೆಂಗಳೂರಿನಲ್ಲಿ BSc ಪದವಿಯನ್ನು ಪಡೀತಾರೆ. ಶಿಕ್ಷಣ ಮುಗಿದ ಮೇಲೆ ಏನು ಮಾಡಬೇಕು ಅಂತ ನೋಡಿದಾಗ ಊರಿಗೆ ಹಿಂತಿರುಗಿ ಬರ್ತಾರೆ. ಊರಲ್ಲಿ ಹೋಟೆಲ್ ಕಟ್ಟೆ ಮೇಲೆ ಕೂತ್ಕೊಂಡು ಪುರಾಣ ಹೊಡಿತಾ ಇದ್ದವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹೋಟೆಲ್ ತೆಗೆಸಿದ್ರೆ ಇವರೆಲ್ಲ ಕೆಲಸ ಮಾಡ್ತಾರೆ, ಇಲ್ಲರ ಹೋಟೆಲ್ ಮುಂದೆ ಕೂತ್ಕೊಂಡು ಸೋಮಾರಿಗಳಾಗ್ತಾರೆ ಅಂತ ಯೋಚನೆ ಮಾಡ್ತಾರೆ. ನೋಡಿ, ಎಂತಹ ದೂರದೃಷ್ಟಿಯ ಕಲ್ಪನೆ ಇದ್ದವರಿಗೆ. ಎಲ್ಲೋ ಒಂದು ಕಟ್ಟೆ ಇದ್ರೆ ಬರೀ ಕೆಲಸ ಮಾಡ್ಕೊಂಡು ಸೋಮಾರಿಗಳಾಗ್ತಾರೆ. ಅದು ಸಾಮರಸ್ಯದ ಗ್ರಾಮೀಣ ಪ್ರದೇಶವಾಗಬೇಕು, ಸಾಮರಸ್ಯದ ಬದುಕನ್ನು ಹುಟ್ಟಾಕಬೇಕು ಅಂತ ಅಲ್ಲಿ ಒಂದು ದೃಢ ನಿರ್ಧಾರವನ್ನು ಮಾಡ್ತಾರೆ. ದೃಢ ನಿರ್ಧಾರ ಮಾಡಿ ಅಲ್ಲಿಂದ ರಾಜಕೀಯ ರಂಗಕ್ಕೆ ಪ್ರವೇಶವನ್ನು ಪಡೀತಾರೆ. ಅಲ್ಲಲ್ಲೇ ನಡೀತಾ ಇದೆ ನ್ಯಾಯ ಪಂಚಾಯಿತಿಯ ಜವಾಬ್ದಾರಿಯನ್ನು ಬರ್ತಾರೆ. ಅಲ್ಲಿ ತೀರ್ಮಾನಗಳನ್ನು ಕೊಡ್ತಾರೆ. ನ್ಯಾಯಯುತವಾದಂಥ ಹಾದಿಯಲ್ಲಿ ಸಾಗಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾರೆ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ದೊಡ್ಡಹೊಸೂರು ರಾಣಿಗೇಟ್ ಆಟೋ ನಿಲ್ದಾಣ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ದೊಡ್ಡಹೊಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಿದರು. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ದೊಡ್ಡಹೊಸೂರು ರಾಣಿಗೇಟ್ ಆಟೋ ನಿಲ್ದಾಣ ಕೊಪ್ಪ ಇವರ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನಟರಾಜ್, ಮಂಜೇಶ್, ಧನ್ರಾಜ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್, ಜಂಟಿ ಸಹಾಯಕ ನಿರ್ದೇಶಕರಾದ ಚಂದ್ರಶೇಖರ್, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಕಾರ್ಯದರ್ಶಿ ಪ್ರಸನ್ನ, ಮಾಜಿ ಖಜಾಂಚಿ ಆದರ್ಶ್, ರಮೇಶ್, ಮಂಜು, ನಿರ್ದೇಶಕರಾದ ನಂಜಪ್ಪ, ನಾಗರಾಜು, ಸಾದಿಕ್, ನಾಗೇಶ್, ಮಹೇಶ್, ನವೀನ್, ಬಶೀರ್, ಬಾಷ್, ಮಣೀಶ್ ಹಾಗೂ ಎಲ್ಲ ಆಟೋ ಚಾಲಕರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಚಿಕ್ಕತ್ತೂರು ಶಾಲೆಯಲ್ಲಿ ಕೂಡಿಗೆ ಕ್ಲಸ್ಟರ್ ಮಟ್ಟದ ಮಕ್ಕಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಮಿನಿ ಸೌಧದ ಕಾರ್ಯಸೌಧದ ಸಭಾಂಗಣದಲ್ಲಿ ಮಹರ್ಷಿ ನಾರಾಯಣ ಗುರುಗಳ 170ನೇ ಜಯಂತಿ ನಡೆಯಿತು. ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕುಶಾಲನಗರ ಇವರ ವತಿಯಿಂದ ವಿಶ್ವ ಸೊಳ್ಳೆಗಳ ದಿನಾಚರಣೆಯನ್ನು ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.